ನಮಸ್ಕಾರ. ಸ್ವಲ್ಪ ಸಮಯದ ಹಿಂದೆ ಬೆಂಗಳೂರಿನ ಹಲವಾರು ಹವ್ಯಕರು ಸೇರಿಕೊಂಡು ಈ ಸಮಾನ ಮನಸ್ಕ ಹವ್ಯಕರ ವೇದಿಕೆಯನ್ನು ಆರಂಭ ಮಾಡುವ ಸಂದರ್ಭ ಬಂದದ್ದನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಹಲವಾರು ತಿಂಗಳುಗಳ ಕಾಲ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅನ್ನೋ ಒಂದು ಭರವಸೆಯಿಂದ ಮೌನವಾಗಿದ್ದಂಥ ನಾವುಗಳು ಮೌನವಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಕರೆದದ್ದು. ಪದನಿಮಿತ್ತವಾದರೂ ನಾನು ಅಧ್ಯಕ್ಷ ಅಂತ ಮಾಡಿದ್ದು ವೇದಿಕೆಗೆ. ಇಲ್ಲಿ ಕುಳಿತಿರುವಂಥ ಎನ್ ಕೆ ಭಟ್ಟಿದ್ದಾರೆ, ಗೌರವಾಧ್ಯಕ್ಷರು, ಸ್ವಯಂ ಪ್ರಕಾಶ್ ಇದ್ದಾರೆ, ಕಾರ್ಯದರ್ಶಿಗಳು ಮತ್ತು ಹಲವಾರು ಇದರಿಂದ ಓಡಾಡಿರೋ ಇಲ್ಲೇ ಇದ್ದಾರೆ. ಮತ್ತು ಹಾಗೂ ನಂತರ ಸಂದರ್ಭದಲ್ಲಿ ಸತ್ಯಸಂಗತಿ ಅನ್ನೋ ಪುಸ್ತಕವನ್ನು ಪ್ರಕಟಿಸಿದ್ದು ವಿತರಿಸಿ ತಮಗೆ ಗೊತ್ತಿದೆ. ಆ ಹಿನ್ನೆಲೆಯನ್ನು ಇಟ್ಕೊಂಡು ಚಿಂತನ ಮಂಥನಕ್ಕೆ ಅವಕಾಶ ಕೊಡುವ ಉದ್ದೇಶದಿಂದ ಕೆಲವು ಮಾತುಗಳನ್ನು ನನ್ನ ಮನಸ್ಸಿಗೆ ಬಂದಿರುವಂಥ ಮೂರು ವಿಷಯಗಳನ್ನು ಹೇಳ್ತೇನೆ. ಒಂದನೇದಾಗಿ, ನಾವು ಬದುಕುವಾಗ ಸಮಾಜದಲ್ಲಿ ಬದುಕುವಂಥ ಹಲವು ಮಜಲುಗಳನ್ನು ಏರುವಂಥ ರೀತಿಗಳು. ಎರಡನೇದಾಗಿ, ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಘಟನೆ ಹಿನ್ನೆಲೆಯಾಗಿ ಬಂದಿರೋ ಸಂದರ್ಭದಲ್ಲಿ ನಾವು ತಪ್ಪಿಸಬಹುದಾಗಿದ್ದಂಥ ಕೆಲವು ಅನುಮಾನಗಳು ಮತ್ತು ಕೆಲವು ಅವಮಾನಗಳು. ಹಾಗೂ ಮೂರನೇದಾಗಿ, ವ್ಯಕ್ತಿ ಮತ್ತು ವ್ಯವಸ್ಥೆ. ಈ ನಾವೆಲ್ಲ ಮನುಷ್ಯರು, ನಾವೆಲ್ಲ ಹಲವು ರೀತಿಯಲ್ಲಿ ಬದುಕ್ತೇವೆ. ಅವುಗಳಿಗೆ ದೊಡ್ಡ ದೊಡ್ಡ ಶಬ್ದ ಕೊಡೋದಾದರೆ ಲೌಕಿಕ, ವ್ಯಾವಹಾರಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಪಾರಮಾರ್ಥಿಕ ಹೀಗೆಲ್ಲ ಹೆಸರು ಕೊಡ್ಬೋದು. ನಾನೊಬ್ಬ ಲೌಕಿಕ ಮನುಷ್ಯ. ನಾನು ಇರುವಾಗ ಹೇಳ್ತೇನೆ, ನಾನು ಒಬ್ಬ ಸರ್ವಸಾಧಾರಣ ಲೌಕಿಕ ಮನುಷ್ಯ. ಕೆಲವೊಂದು ಸಂದರ್ಭದಲ್ಲಿ ವ್ಯಾವಹಾರಿಕವೂ ಹೌದು. ಇದೇ ಗುರುಮಠಕ್ಕೆ 7-8 ವರ್ಷಗಳ ಮೊದಲು ನಾನು ವೃತ್ತಿಯಿಂದ ಒಬ್ಬ ವಾಸ್ತುಶಿಲ್ಪ ವಿನ್ಯಾಸಕಾರ, ಸಲಹಾಗಾರ. 7-8 ವರ್ಷಗಳ ಹಿಂದೆ ಇದೇ ಮಠಕ್ಕಾಗಿ ಹಲವಾರು ಬಿಲ್ಡಿಂಗ್ಗಳಿಗೆ, ಭವನಗಳಿಗೆ ವಿನ್ಯಾಸ ಕೊಡಲಿಕ್ಕೆ ಅಂತ ಗುರುಗಳು ಕರೆದಿದ್ದರೂ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಗುರುಗಳಿಗೆ ಆಪ್ತನೇ ಆಗಿದ್ದೆ. ನನ್ನ ಕೆಲವು ಬೌದ್ಧಿಕ ಜಿಜ್ಞಾಸೆಗಳನ್ನು ನಾನು ಕೆಲವು 10-20 ಮಂದಿ ಇದ್ದಾಗ ಹೇಳಲಿಕ್ಕೆ ಅವಕಾಶ ಸಿಗದಾಗ ನಾನು ಅವರನ್ನು ಕೇಳಿಕೊಂಡಾಗ ಅವರು ಕೇವಲ ನಾನು ಮತ್ತು ಅವರನ್ನು 10-15 ನಿಮಿಷ ಅವರ ಕೋಣೆಯಲ್ಲಿ ಕೂತ್ಕೊಂಡು ಒಂದು ಸಮಾಲೋಚನೆಗೆ ಅವಕಾಶ ಕೊಟ್ಟಿದ್ದರು ನನಗೆ. ಏಕಾಂತ ಅಂತಲ್ಲ, ಆಪ್ತ ಸಮಾಲೋಚನೆ ಅಂತ ಕರೆಯೋಣ. ಯಾಕೆಂದರೆ ನಾನು ಕೇಳಿದ ಕೆಲವು ಪ್ರಶ್ನೆಗಳು ಸಾಕಷ್ಟು ಆಪ್ತವಾಗಿ ಇದ್ದು, ಹಾಗಾಗಿ ಅದು ಆಪ್ತ ಸಮಾಲೋಚನೆ ಅಂತ ಕರಿತೇನೆ. ಅದರ ನಂತರ ದಿನಗಳಲ್ಲಿ ನನಗೆ ಯಾಕೋ ಇಡೀ ಒಂದು ಮಠದ ವ್ಯವಸ್ಥೆ ಅಷ್ಟೊಂದು ಹಿತ ಅಂತ ಕಾಣದ ಕಾರಣ, ಮತ್ತು ಹಾಗೂ ನಾನು ಹುಟ್ಟಿ ಬೆಳೆದ ಪರಿಸರದಲ್ಲಿ ನನ್ನ ತಂದೆ ವಾರಣಾಸಿ ಸುಬ್ರಾಯ ಭಟ್ರು ಯಾವತ್ತೂ ಕೂಡ ನನ್ನನ್ನು ಒಂದು ಮಠಕ್ಕೆ ಕರ್ಕೊಂಡು ಹೋಗಲಿಲ್ಲ. ನಾನಿದ್ದ ಕಾಲದಲ್ಲಿ ಯಾವ ಗುರುವು ನಮ್ಮ ಮಠಕ್ಕೆ ಭಿಕ್ಷೆಗೆ ಬರಲಿಲ್ಲ. ನನ್ನ ತಂದೆಯವರು ಕೇವಲ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ ಹೊರತು ಯಾವುದೋ ಒಂದು ಭಾಷಣ ಮುಖಿಯಾಗಿ ಸಮಾಜದಲ್ಲಿ ಕೆಲಸ ಮಾಡಲಿಲ್ಲ. ಹಾಗಾಗಿ ನಾನು ಅಷ್ಟು ಮಟ್ಟಿಗೆ ಒಂದು ಗುರುಮುಖವಾಗಿ ಅಥವಾ ಒಂದು ಗುರುಪೀಠದ ಮುಖವಾಗಿ ಮಠಮುಖವಾಗಿ ಇರಲಿಲ್ಲ. ಆದ್ದರಿಂದ ವ್ಯವಸ್ಥೆ ನನಗೆ ಸರಿ ಕಾಣಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಅಲ್ಲಿಂದ ಸ್ವಲ್ಪ ಸಣ್ಣ ಪುಟ್ಟ ನೆವರನ್ನು ತಗೊಂಡು ಒಂದೆರಡು ಸಮಾಲೋಚನೆ ಮಾಡಿ ಅಲ್ಲಿಂದ ಹಿಂದೆ ಸರಿದೆ. ಆದರೆ ಇವತ್ತು ವೇದಿಕೆ ಹೆಸರಿನಲ್ಲಿ ಪುನಃ ಈ ಒಂದು ಮಠದ ವಿಷಯದಲ್ಲಿ ನಾನಿವತ್ತು ನನ್ನನ್ನು ತೊಡಗಿಸ್ಕೊಳ್ತಾ ಇರೋದು, ಅದು ಅವಕಾಶವೋ ಅವಘಡವೋ ಗೊತ್ತಿಲ್ಲ, ಅಂತೂ ಈಗ ನಡೀತಾ ಇದೆ. ನಾನು ಲೌಕಿಕ. ಹೀಗೆ ನಾವು ಮೇಲೆ ತಗೊಂಡಿದ್ರೆ ಬೌದ್ಧಿಕವಾದರು ಇರ್ತಾರೆ, ಪಾರಮಾರ್ಥಿಕರು ಇರ್ತಾರೆ. ತಮ್ಮಲ್ಲಿ ಪ್ರಾಯಶಃ ಹಲವಾರು ಮಂದಿ ಬೌದ್ಧಿಕ ಮಟ್ಟದಲ್ಲಿ ಇರಬಹುದು, ಧಾರ್ಮಿಕ ಮಟ್ಟದಲ್ಲಿ ಇರಬಹುದು. ನಾವೊಬ್ಬರು ಗುರುಗಳನ್ನು ನೋಡುವಾಗ, ಗುರುಪೀಠವನ್ನು ನೋಡುವಾಗ ಅವರು ಯಾವುದೋ ಬೌದ್ಧಿಕ ಮಟ್ಟದಲ್ಲಿ ಇರ್ತಾರೆ ಅಂತ ನಾವು ಅಂದ್ಕೊಳ್ತೇವೆ, ಅಥವಾ ಪಾರಮಾರ್ಥಿಕ ಅಂತಲೂ ಅಂದ್ಕೊಳ್ತೇವೆ. ನಾವು ಬದುಕುವಂಥ ಸಂದರ್ಭದಲ್ಲಿ ಮಟ್ಟಗಳು ಹೆಚ್ಚು ಕಡಿಮೆ ಆದರೆ, ಬೌದ್ಧಿಕ ಮತ್ತು ಪಾರಮಾರ್ಥಿಕ ಮಟ್ಟದಲ್ಲಿ ಇರಬೇಕಾದವರು ಲೌಕಿಕಕ್ಕೆ, ವ್ಯಾವಹಾರಿಕಕ್ಕೆ ಇಳಿದರೆ ಅದು ಸರಿಯಾಗೋದಿಲ್ಲ, ಅಲ್ಲಿ ಆಭಾಸ ಆಗ್ತದೆ. ಹಾಗೆಯೇ ನನ್ನಂಥ ಒಬ್ಬ ಲೌಕಿಕ ವ್ಯಕ್ತಿ ಒಂದು ವೇಳೆ ನಾನು ನಾಳೆ ಬೌದ್ಧಿಕವಾಗಿ ಮಾತಾಡಿದ್ನಲ್ಲ, ಅಲ್ಲೂ ಒಂದು ಆಭಾಸ ಆಗ್ತದೆ. ಹಾಗೆ ನಾನು ಲೌಕಿಕವಾಗಿ ಇರಬೇಕು, ಅಥವಾ ನಾನು ಬೌದ್ಧಿಕ ಆದರೂ ಅದು ಬೇರೆ ಯಾವುದು ಮಟ್ಟದಲ್ಲಿ ಆಗಬೇಕಷ್ಟೇ ಹೊರತು. ನನ್ನ ಒಂದು ಮುಖ್ಯವಾದಂಥ ಆಕ್ಷೇಪ ಇಲ್ಲಿರುವಂಥದ್ದು, ಇವತ್ತು ಮಠ ಪಾರಮಾರ್ಥಿಕ ಬಿಡಿ, ಧಾರ್ಮಿಕತೆ ಇರಬಹುದು, ಬೌದ್ಧಿಕ ಅಂತೂ ಸ್ವಲ್ಪ ಮಟ್ಟಿಗೆ ಇದೆಯಲ್ಲೂ ಗೊತ್ತಿಲ್ಲ, ಲೌಕಿಕ ಆಗಿ ಸಾಕಷ್ಟು ಮಟ್ಟಿಗೆ ವ್ಯಾವಹಾರಿಕ ಆಗಿದೆ ಅನ್ನುವಂಥದ್ದು. ಇದೀಗಲ್ಲ 7-8 ವರ್ಷ ಮೊದಲು ನಾನೇ ಇದನ್ನು ಸ್ವತಃ ನೋಡಿದ್ದೇನೆ, ಹಾಗೆ ಹೊರ ಬಂದಿರುವಂಥದ್ದು. ಎರಡನೇ ವಿಷಯ, ಈ ಕಳೆದ ಕೆಲವು ತಿಂಗಳಲ್ಲಿ ಘಟಿಸಿರುವಂಥ ಘಟನೆ ಹಿಂದೆ ಆಗಿರುವಂಥ ಅದೆಷ್ಟು ಅನುಮಾನ ಮತ್ತು ಅವಮಾನಗಳನ್ನು ತಪ್ಪಿಸಬಹುದಾಗಿತ್ತು ಅನ್ನುವಂಥದ್ದು. ಒಂದು ಮಾತು ಅಶೋಕ್ ಅವರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದರು ನ್ಯಾಯ ವ್ಯವಸ್ಥೆ ಮತ್ತು ಮಠದ ವ್ಯವಸ್ಥೆ ಬಗ್ಗೆ. ಗುರುಮಠಕ್ಕೊಂದು ಸಂಶಯ ಹೊತ್ತು, ಅವರು ಆರೋಪಿತರಾಗಿದ್ದರು, ಅವರ ಬಗ್ಗೆ ಒಂದು ಕಳಂಕ ಆರೋಪ ಆಗಿತ್ತು. ಅದೇನೇ ಇರಲಿ, ಮಠ ಎಲ್ಲೂ ಹೋಯಿತು, ಪೊಲೀಸರ ಹತ್ರ ಹೋಯಿತು. ಈಗ ಅದರ ಅರ್ಥ ಏನು? ನಾಳೆ ನನಗೆ ಯಾವುದೋ ಒಂದು ವಿಷಯದಲ್ಲಿ ನ್ಯಾಯ ಸಿಗಬೇಕಾದ್ರೆ ನಾನು ಗುರುಗಳ ಹತ್ರ ಹೋಗಬೇಕಾಗಿಲ್ಲ, ನಾನು ಇಲ್ಲೇ ಒಂದು ಲೋಕಲ್ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ನಾನು, ಅಲ್ವಾ? ಅದರ ಅರ್ಥ ಅಷ್ಟೇ ತಾನೆ. ಗುರುಗಳೇ ಒಂದು ವೇಳೆ ಒಂದು ಬನಶಂಕರಿ ಪೊಲೀಸ್ ಸ್ಟೇಷನು, ಹೊನ್ನಾವರ, ಕಾರವಾರ, ಇನ್ಯಾವುದೋ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತಾದರೆ, ಹಾಗಾದರೆ ಗುರುಗಳು ಯಾರು, ಪೊಲೀಸರು ಯಾರು? ಇದೊಂದು ರೀತಿಯ ಅವಮಾನ ಅಂತ ನನಗೆ ಕಾಣಿಸ್ತದೆ. ಇನ್ನೊಂದು ನಾನು ಮಾಡಿಕೊಂಡೆ, ಈ ವೇದಿಕೆ ಆರಂಭದಲ್ಲೂ ಕೂಡ ನಾನು ನನ್ನನ್ನೇ ಒಂದು ಆರೋಪಿತ ವ್ಯಕ್ತಿಯ ಸ್ಥಾನದಲ್ಲಿ ಇಟ್ಕೊಂಡೆ. ಪರಮಹಂಸರ ಕಥೆ ನೀವು ಹೇಳಿದ್ದು ಅತ್ಯಂತ ಒಂದು ಈ ಸಂದರ್ಭಕ್ಕೆ
ಹೊಂದಿಕೊಳ್ಳುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಈ ವೇದಿಕೆಯಲ್ಲಿ ನಾನು ಸೇರಿಕೊಳ್ಳೋಕ್ಕೆ ಬೇಕಾದ್ರೆ ಮೊದಲು ಹಲವು ವಿಷಯಗಳಲ್ಲಿ ನಾನು ಈ ಪರ ವಿರೋಧ ಅಂತ ಏನು ಎರಡು ಮಾತು ಬರ್ತಾ ಇದೆ, ಎರಡೂ ಕಡೆ ನಾನು ನನ್ನನ್ನೇ ಇಟ್ಕೊಂಡು ನನ್ನನ್ನು ಆತ್ಮಪರೀಕ್ಷೆ ಮಾಡ್ಕೊಂಡಿದ್ದೇನೆ. ಈಗ ನಾಳೆ ಯಾರೊಬ್ಬರು ಬಂದು ನನ್ನ ಹತ್ರ ನೀನು ನನ್ನೊಂದು 10 ಲಕ್ಷ ರೂಪಾಯಿ ಕದ್ದಿದೆಯಪ್ಪ ಅಂತಂದರೆ ನಾನೇನು ಮಾಡ್ತೇನೆ? ಇಲ್ಲ ಮಾರೆ, ನಾ ಕದ್ದಿಲ್ಲ ಅಂತದಿಲ್ಲ, ಹೋಗು ಮಾರೆ ಅಂತೇನೆ ನಾನು ಅಷ್ಟು. ಇಲ್ಲ ವ್ಯಕ್ತಿ ಪುನಃ ಬಂದಿಲ್ಲ, ಇಲ್ಲ ನೀನು ಕದ್ದಿದ್ದಿ ಮಾರೆ, ನಾನು ಸ್ಟೇಷನ್ಗೆ ಹೋಗ್ತೇನೆ, ನಾನು ನಿನ್ನ ಮೇಲೆ ಕೇಸ್ ಹಾಕ್ತೇನೆ ಅಂತ. ಹಾಕು ಮಾರೆ, ನೀನು ನನಗೆಂತ ಆಗ್ತಾಯಿಲ್ಲ, ನನಗೇನಾಗೋಲ್ಲ ಮಾರೆ, ನೀನು ಕೇಸ್ ಹಾಕು, ನೀನು ಎಂತ ಬೇಕಾದ್ರೆ ಮಾಡು ಅಂತ ಹೇಳ್ತೇನೆ. ನಾನು ಅವನು ನನ್ನ ಮೇಲೆ ಕೇಸ್ ಹಾಕ್ತೇನೆ ಅಂತ ಆರೋಪ ಹಾಕ್ತಾನೆ ಅಂತ ಹೆದರ್ಕೊಂಡು ನಾನು ಒಂದು ಕೈಕಾಲು ಕಟ್ಟಿ ಅವನೊಂದು ಕೋಣೆಯಲ್ಲಿ ಹಾಕಿ ಅವನ ಮೇಲೆ ಒಂದು ಮಾಧ್ಯಮ ನಿರ್ಬಂಧ ಹಾಕಿ ಅವನ ಮೇಲೆ ಕೇಸ್ ಹಾಕಿ ನಾನೇನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಂತ ಬೇಕಾದ್ರೆ ಮಾಡಲಿ ಅಂತ ಹೇಳ್ತಾನೆ. ಅಥವಾ ಅವನು ಒಂದು ವೇಳೆ ಮಾಧ್ಯಮಕ್ಕೆ ಹೋಗಿ ಅವನು ಹೋದರೂ ಕೂಡ ನಾನು ಕದ್ದಿಲ್ಲ ಅಂತ ನಾನು ನನ್ನನ್ನು ಸಾಬೀತು ಮಾಡ್ತೇನೆ ಅಷ್ಟೇ. ಈ ಸಂದರ್ಭದಲ್ಲಿ ಯಾರು ಆರೋಪಿತರಿದ್ದರೂ ಅವರು ಈ ರೀತಿಯಲ್ಲಿ ತಾನು ನಿಷ್ಕಳಂಕ ಅನ್ನೋದನ್ನು ಸಾಬೀತು ಮಾಡೋ ಬದಲಾಗಿ ಹಲವು ರೀತಿಯಲ್ಲಿ ವಿಚಾರಣೆಗೂ ಬಾರದೆ ನಿರ್ಬಂಧಗಳನ್ನು ಹಾಕಿಕೊಂಡು ಇವತ್ತು ಕೂಡ ನಡೀತಾ ಇದೆ, ತಮ್ಮಲ್ಲಿ ಗೊತ್ತು, ಅದು ಮಾಡ್ತಾ ಹೋಗುವಂತಹದ್ದು ಯಾವುದೋ ಒಂದು ರೀತಿಯ ಅನುಮಾನಕ್ಕೆ ಈಡು ಮಾಡುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಅನುಮಾನಗಳನ್ನು ಪ್ರಾಯಶಃ ಬಗೆಹರಿಸಬಹುದಾಗಿತ್ತು ಅಥವಾ ಅದನ್ನು ನಿವಾರಿಸಬಹುದಾಗಿತ್ತು. ಹಾಗೆ ಈ ಅನುಮಾನ ಮತ್ತು ಅವಮಾನಗಳು, ಇದನ್ನು ಇನ್ನಷ್ಟು ನನ್ನ ಹತ್ರ ಒಂದು ದೊಡ್ಡ ಪಟ್ಟಿಯೇ ಇದೆ ಅನುಮಾನ ಮತ್ತು ಅವಮಾನಗಳದ್ದು, ನಾನು ಅದನ್ನೀಗ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಮೂರನೇ ವಿಷಯ ವ್ಯಕ್ತಿ ಮತ್ತು ವ್ಯವಸ್ಥೆ. ಇವತ್ತಿಲ್ಲಿ ನಾವು ಪ್ರಾಯಶಃ ಕೇವಲ ಒಂದು ರಾಜ್ಯ ಮಟ್ಟ ಮಾತ್ರ ರಾಷ್ಟ್ರ ಮಟ್ಟದಲ್ಲೇ ನಾವು ಗುರುತಿಸಬೇಕಾಗಿರುವಂಥದ್ದು ಗುರುಗಳ ಮೇಲೆ ಆರೋಪವನ್ನು ಹಾಕಿರುವಂಥ ಸಂತ್ರಸ್ತೆ ಬಗ್ಗೆ. ವ್ಯವಸ್ಥೆ ಅನ್ನೋದಕ್ಕೆ ನೋಡಿ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ರೀತಿಯಾದಂಥ ಬಲ ಬೆಂಬಲ ಇರ್ತದೆ. ಅದಕ್ಕೆ ರಾಜಕೀಯ ಬೆಂಬಲ ಇರುತ್ತೆ, ಮಾಧ್ಯಮದ ಬೆಂಬಲ ಇರುತ್ತೆ, ಸಮಾಜದ ಗಣ್ಯರ ಬೆಂಬಲ ಇರುತ್ತೆ. ಬೆಂಬಲ ಇರೋ ಕಾರಣವೇ ವ್ಯವಸ್ಥೆ ಅಂತ ಆಗುವಂಥದ್ದು. ಇಲ್ಲದೆ ಯಾವುದೋ ಒಂದು ಮೂಲೆ ಗುಂಪಾಗಿರೋ ವ್ಯಕ್ತಿಯಾಗಿರ್ತದೆ. ಒಬ್ಬ ವ್ಯಕ್ತಿ ಒಂದು ವ್ಯವಸ್ಥೆಯ ಮೇಲೆ ಸಿಡಿದೇಳ್ತಾರಂತಾದರೆ ಆ ವ್ಯಕ್ತಿಯನ್ನು ಚಿವುಟಿ ಹಾಕೋದು ವ್ಯವಸ್ಥೆಗೆ ಏನೂ ದೊಡ್ಡ ಕಷ್ಟ ಅಲ್ಲ. ಅದು ತಮಗೆಲ್ಲ ಗೊತ್ತಿರುವಂಥದ್ದು, ಇತಿಹಾಸದಿಂದ ನಮಗೆ ಬಂದಿರುವಂಥ ವಿಷಯ. ಹಾಗಿರುವಾಗ ಒಂದು ವೇಳೆ ನಮ್ಮ ಸಹಾನುಭೂತಿ ಅನುಕಂಪ ನಾವು ವ್ಯಕ್ತಪಡಿಸಬೇಕು ಅಂತಾದರೆ ಆ ಸಹಾನುಭೂತಿ ಅನುಕಂಪ ಬೇಕಾಗಿರೋದು ವ್ಯವಸ್ಥೆಗಲ್ಲ. ವ್ಯವಸ್ಥೆ ಅನ್ನುವಂಥದ್ದು ಮಾನವನ ಸಮಾಜ ಅನ್ನುವಂಥ ಮಾನವ ಸಮಾಜ ಅಂತ ಏನೊಂದು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಈಗ ಒಂದು 75,000 ವರ್ಷಗಳ ಇತಿಹಾಸ ಇದೆ ಮಾನವನ ಸಮಾಜದ ಸೃಷ್ಟಿಗೆ. ಪ್ರಾಯಶಃ ಇಡೀ ಒಂದು 75,000 ವರ್ಷಗಳ ಇತಿಹಾಸದಲ್ಲಿ ವ್ಯವಸ್ಥೆ ಅನ್ನುವಂಥದ್ದು ಯಾವತ್ತೂ ಕೂಡ ಬಲಿಷ್ಠವಾಗಿತ್ತು ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ಅದು ದಬ್ಬಾಳಿಕೆಯನ್ನು ಮಾಡಿದೆ. ಇತಿಹಾಸ ಓದಿದವರಿಗೆ ಇದನ್ನು ಪುನಃ ಹೇಳಬೇಕಾಗಿಲ್ಲ. ಸಹಾನುಭೂತಿ ಬೇಕಾಗೋದು, ಅನುಕಂಪ ಬೇಕಾಗೋದು ವ್ಯಕ್ತಿಗೆ, ವ್ಯವಸ್ಥೆಗಲ್ಲ. ಈ ರೀತಿಯಲ್ಲಿ ವ್ಯಕ್ತಿಗೆ ಸಹಾನುಭೂತಿಯನ್ನು ಕೊಡುವಂಥ ವ್ಯಕ್ತಿಗಳು ನಾವಾದರೆ ವ್ಯಕ್ತಿಗಳಲ್ಲಿ ಒಂದು ರೀತಿಯ ಪರಸ್ಪರವಾದಂಥ ನಂಬಿಕೆ ಹುಟ್ಟಿದರೆ ಆಗ ಸಮಾಜ ಕಟ್ಟಲಿಕ್ಕಾಗತ್ತೆ. ಸಮಾಜ ಕಟ್ಟುವಂಥ ವ್ಯವಸ್ಥೆ ಬಗ್ಗೆ ಈಗಾಗಲೇ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಸಮಾಜ ಕಟ್ಟುವಂಥವ್ರು ನಾವಾದರೆ ಆಗ ನಂಬಿಕೆ ಉಳ್ಕೊಳ್ತದೆ, ಅವಮಾನ ಅನುಮಾನಗಳಿಗೆ ಆಸ್ಪದ ಇರೋದಿಲ್ಲ, ಸಮಾಜ ಬೆಳೀತದೆ. ನಮಸ್ಕಾರ.